ನಾನು ನೀರನ್ನ ಹೊರಗಡೆ ತಂದಂತ ಕೆಲಸ ಆ ಶಕ್ತಿ ಭಗವಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದ. ಆ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಬೆಂಗಳೂರು ಸುತ್ತಮುತ್ತ ಇರುವಂತ ಎಲ್ಲ ಕೆರೆಗಳ ಬಗ್ಗೆ, ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನು ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಅಂತರ್ಜಲವನ್ನು ಹೆಚ್ಚಿ ಉತ್ತಮವಾದಂತಹ ನೀರನ್ನು ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಹೊಸ ರೂಪವನ್ನು ಇದಕ್ಕೆ ನಾನು ತಯಾರು ಮಾಡ್ತಾ ಇದ್ದೇನೆ. ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿರುಪನಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅವಕ್ಕೆಲ್ಲ ಒಂದು ಹೊಸ ರೂಪವನ್ನು ಕೊಟ್ಟು ಅಂತರ್ಜಲವನ್ನು ಹೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ತಯಾರು ಮಾಡಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ನಾವೆಲ್ಲ ಈ ಭಾಗದ ಜನರು ಬರೋ ಸಿಲ್ಕು ಮಿಲ್ಕು ಅಂತ ಹೇಳಿ ಹಿಂದೆ ನಮ್ಮ ನಾಯಕರುಗಳು ನಿಮಗೆ ರೂಪವನ್ನು ಕೊಟ್ಟು, ನಿಮ್ಮ ಶ್ರಮ ಇದೆಯಲ್ಲ ಈ ಭಾಗದ ಜನರು ತರಕಾರಿ, ಹಣ್ಣು, ಹೂವು ಇವನ್ನೆಲ್ಲ ಬೆಳ್ಕೊಂಡು ಹಾಲು ಎಲ್ಲ ಕೊಟ್ಟು ಇಡೀ ಬೆಂಗಳೂರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ತಾವೆಲ್ಲ ಕೂಡ ಪ್ರಸಿದ್ಧವಾಗಿದ್ದೀರಿ. ನಿಮ್ಮ ಆಸ್ತಿಗಳನ್ನ ರಾಷ್ಟ್ರದ ಅಭಿವೃದ್ಧಿಗೆ, ಏರ್ಪೋರ್ಟ್ಗೆ, ಕೈಗಾರಿಕೆಗಳಿಗೆ ಇವತ್ತು ನೀವು ಕೊಟ್ಟು, ಹೊರಗಡೆಗೆ ಬಂದ ಜನರಿಗೆ ಭೂಮಿಯನ್ನು ಕೊಟ್ಟು ತ್ಯಾಗವನ್ನು ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ. ಇಂಥ ದೊಡ್ಡ ತ್ಯಾಗಮಯಿಗಳ ಮುಂದೆ ನಿಂತ್ಕೊಂಡು ನಿಮಗೆ ಎಷ್ಟು ನಿಮ್ಮ ಋಣವನ್ನು ತೀರಿಸಿದ್ರು ನನಗೆ ಸಾಧ್ಯ ಇಲ್ಲ. ಮೊನ್ನೆ ಕೆಂಪೇಗೌಡ ದಿನಾಚರಣೆ ಅಂಗವಾಗಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ ಸ್ಮರಣೆಯ ಒಂದು ಗೋಡೆ ಅಂತೇಳಿ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿ ಆ ರಸ್ತೆಗಳಿಗೆ, ಆ ಭಾಗದ ಅಭಿವೃದ್ಧಿಗೆ ಯಾರು ಜಮೀನನ್ನ ತಾವಾಗೆ ತಾವು ಬಿಟ್ಕೊಟ್ಟಿದ್ದಾರೆ ಅವ್ರ ಹೆಸರನ್ನ ಶಾಶ್ವತವಾಗಿ ವಂಶ ಪಾರಂಪರ್ಯವಾಗಿ ಇರಬೇಕು ಅಂತೇಳಿ ಒಂದು ತ್ಯಾಗದ ಒಂದು ಗೋಡೆಯನ್ನು ಕಟ್ಟಿ ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಂಗೆ ಮುಂದಿನ ದಿನದಲ್ಲಿ ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ಯಾವುದೇ ಆಗಲಿ ಜನ ಕೆರೆಗಳಿಗೆ, ರಸ್ತೆಗಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿಗೆ ಯಾರು ತಮ್ಮ ಆಸ್ತಿಗಳನ್ನು ಕೊಟ್ಟು ತ್ಯಾಗವನ್ನು ಮಾಡ್ತೀರಿ, ನಿಮ್ಮ ಹೆಸರುಗಳನ್ನು ಶಾಶ್ವತವಾಗಿ ಉಳ್ಕೊಳ್ಳಲು, ಆ ಹೆಸರುಗಳು ಶಾಶ್ವತವಾಗಿರಲು ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಪೂರ್ವಜರು, ನಿಮ್ಮ ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅವರ ಹೆಸರುಗಳನ್ನು ಶಾಶ್ವತವಾಗಿರಲು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ದೇವನಹಳ್ಳಿಗೆ ಮೆಟ್ರೋ ಬರಬೇಕು, ಹೊಸಕೋಟೆಗೆ ಮೆಟ್ರೋ ತಲುಪಬೇಕು. ಇದು ಕೂಡ ನಮ್ಮ ಶಾಸಕರ ಬೇಡಿಕೆ ಕೂಡ ಇದೆ. ಇದ್ರ ಬಗ್ಗೆ ಕೂಡ ಈಗಾಗಲೇ DPR ತಯಾರಾಗ್ತಾ ಇದೆ. ಇನ್ನು ಅನೇಕ ಚಿಂತನೆಗಳ ಬಗ್ಗೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ಬುದ್ಧನ ಇತಿಹಾಸದ ಬಗ್ಗೆ ನಮ್ಮ ರಾಜಘಟ್ಟದಲ್ಲಿ ಒಂದು ಪುರಾತತ್ವ ತಾಣ ಇವತ್ತು ಅಭಿವೃದ್ಧಿ ಆಗಬೇಕು ಅಂತೇಳಿ ಇವತ್ತು ಕೆಲವು ಮನೆಯನ್ನು ಕೊಟ್ಟಿದ್ದಾರೆ. ನಾನು ಆ ಇತಿಹಾಸದ ವಿಚಾರದಲ್ಲಿ ಒಂದು ಅಧ್ಯಾಯ ಸಮಿತಿಯನ್ನು ರಚನೆ ಮಾಡಿ ಏನಾಗಬೇಕು ಅವತ್ತಿನ ಕಾಲದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜಘಟ್ಟದಲ್ಲಿ ಸುಮಾರು 1700 ವರ್ಷಗಳ ಪುರಾತನವಾದಂಥ ಬೌದ್ಧ ಸಂಸ್ಕೃತಿಯ ಅಮೂಲ್ಯವಾದಂಥ ಪುರಾತನ ಅವಶೇಷಗಳು ಬೆಳಕಿಗೆ ಬಂದಿರೋದು ನಮ್ಮ ಸರ್ಕಾರಕ್ಕೆ ಬಂದಿದೆ. ಇದು ದೊಡ್ಡ ಅಧ್ಯಯನವನ್ನು ನಾನು ನಡೆಸ್ತೇನೆ. ನಾನು ಕೂಡ ಗಯಕ್ಕೆ ಹೋಗಿದ್ದೆ. ಆ ಅಭಿಯಾನ ಗಯಕ್ಕೆ ಹೋಗಿ ಅಲ್ಲೂ ಕೂಡ ನಾನು ಆ ಒಂದು ಆಚಾರ ವಿಚಾರವನ್ನು ಗಮನಿಸಿ ಬಂದಿದ್ದೇನೆ. ಈ ದೇಶಕ್ಕೆ ಅವತ್ತಿನ ಕಾಲದಲ್ಲಿ ಕೊಟ್ಟಂತ ಮಾನವೀಯತೆ, ಬುದ್ಧನ ಆಚಾರ ವಿಚಾರ, ಆ ತ್ಯಾಗ ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸ್ಫೂರ್ತಿಯಾಗಿ
ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ ಕೂಡ ಇದೆ. ಇದನ್ನು ನಾನು